ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ 3 ಬಿಗ್ ಅಪ್ಡೇಟ್ಸ್ ಆದರೆ ಇದೆ. ಮೊದಲನೇದಾಗಿ ನಿಮ್ದು ಏನಾದರೂ SSB ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ನೀವು ಪಾಸ್ವರ್ಡ್ ಕಳೆದೋಗಿದ್ರೆ ಇಲ್ಲ ಮರ್ತೋಗಿದ್ರೆ ನೀವು ಅದನ್ನ ಈಗ ಒಳ್ಳೆ ಚೇಂಜ್ ಮಾಡಬೇಕಾದ್ರೆ ನಿಮಗೆ ಮೊಬೈಲ್ ನಂಬರ್ ಇಲ್ಲ, ಕಳೆದೋಗಿದೆ, ಮತ್ತು ಡೆಡ್ ಆಗಿದೆ, ಆ ಸಿಮ್ಮೇ ಇಲ್ಲ ಅಂತಂದರೆ ಏನು ಮಾಡಬೇಕು, ಮತ್ತು ಅಮೌಂಟ್ ಯಾವ ಕ್ರೆಡಿಟ್ ಆಗುತ್ತೆ, ಆಮೇಲೆ ಕೌನ್ಸಿಲಿಂಗ್ ನಂಬರಿಂದ ನಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕಾಗ್ತಿಲ್ಲ, ಏನು ಮಾಡಬೇಕು, ಅಮೌಂಟ್ ಯಾವ ಕ್ರೆಡಿಟ್ ಆಗುತ್ತೆ ಅನ್ನೋದು ತುಂಬ ಸಾಕಷ್ಟು ಜನದ ಡೌಟ್ಸ್ ಆಗಿತ್ತು. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಮೆಲ್ಲ ಒಂದು ಕ್ವಶನ್ಸ್ಗೆ ಆನ್ಸರ್ ಆದರೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಖಂಡಿತ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಮತ್ತು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ ಸಾಕಷ್ಟು ಜನಕ್ಕೆ ಈಗ ಒಂದು SSB ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋ ಟೈಮಲ್ಲಿ ಪಾಸ್ವರ್ಡ್ನ ಮರ್ತೋಗಿದ್ದಾರೆ, ಫರ್ಗೆಟ್ ಪಾಸ್ವರ್ಡ್ ಹೊಡಿತಾರೆ. ಈಗ OTP ಒಂದು ಹೋಗ್ತಾ ಇಲ್ಲ, ಆಮೇಲೆ OTP ಒಂದು ಹೋಗ್ತಾ ಇಲ್ಲ, ಆಮೇಲೆ ಅವ್ರದ್ದು ಸಿಮ್ಮು ಹಳೆ ಸಿಮ್ ಇರುತ್ತೆ, ಅದು ಡೆಡ್ ಆಗಿದೆ, ಆ ಸಿಮ್ ಇಲ್ಲ, ಇವಾಗ ಆ ಸಿಮ್ ಕಳೆದೋಗಿದೆ. ಈ ಒಂದು ಸ್ಟೂಡೆಂಟ್ಸ್ ಏನು ಮಾಡಬೇಕಪ್ಪ ಅಂದರೆ ಏನಿಲ್ಲ, ಈಸಿಯಾದ ಸೊಲ್ಯೂಷನ್ ಇದೆ. ಒಂದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಏನಂದರೆ ನಿಯರ್ ಇರೋವಂಥ ನಿಮಗೆ ಯಾವುದು ತಾಲೂಕು ಆಫೀಸ್, ಅಂದರೆ ನೀವು ಯಾವ ಡಿಪಾರ್ಟ್ಮೆಂಟ್ ಬರ್ತೀರಾ, ಈಗ ಹಿಂದುಳಿದ ಕಲ್ಯಾಣ ಇಲಾಖೆ BCWD, ಇಲ್ಲ ಅಲ್ಪಸಂಖ್ಯಾತರ ಕಲ್ಯಾಣ, ಇಲ್ಲ ಸಮಾಜ ಕಲ್ಯಾಣ ಇಲಾಖೆ, ನಿಯರ್ ಇರೋವಂಥ ನೀವು ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತೀರಾ ಆ ಒಂದು ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಆದರೆ ಮಾಡಬೇಕಾಗಿರುತ್ತೆ. ಮಾಡಿಬಿಟ್ಟು ನಿಮಗೆ ಅಲ್ಲಿ ಈ ಥರ ಪ್ರಾಬ್ಲಮ್ ಇದೆ ಮಾಡಿಕೊಡಿ ಅಂತ ಕೇಳ್ತಾರೆ. ಖಂಡಿತ ಹೋಗಿ ನಿಮಗೆ ಒಂದು ಡಾಕ್ಯುಮೆಂಟ್ಸ್ ತೊಗೊಬೇಕಾಗಿರುತ್ತೆ. ಏನಪ್ಪ ಅಂದರೆ ನಿಮ್ಮೊಂದು SSB ನಂಬರ್ ಆಗಿರ್ಬೋದು, ಒಂದು ಆಧಾರ್ ಕಾರ್ಡ್ ನಂಬರ್ ಆಗಿರುತ್ತೆ. ಈ ಒಂದು ಮತ್ತು ನಿಮ್ಗೆ ಯಾವ ನಂಬರ್ ಹೊಸದು ರಿಜಿಸ್ಟರ್ ನಂಬರ್ ಆಗಬೇಕಾಗಿರೋಂಥ ನಂಬರ್ ಕೇಳಿಬಿಟ್ಟು ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಆದರೆ ಮಾಡಿಕೊಡ್ತಾರೆ, ಅಂದರೆ ಸರಿ ಮಾಡಿಕೊಡ್ತಾರೆ. ಯಾವುದು ನಿಮಗೆ ಅಪ್ಡೇಟ್ ಆಗಿ ನಿಮಗೆ ಹೊಸ ಪಾಸ್ವರ್ಡ್ನ ರೀಸೆಟ್ ಮಾಡೋಕ್ಕೆ ಈಸಿ ಆದರೆ ಮಾಡಿಕೊಡ್ತಾರೆ. ಇದು ಒಂದು ಸಾಕಷ್ಟು ಜನ ಡೌಟ್ಸ್ ಆದರೆ ಕೇಳಿದ್ರು. ನಿಯರ್ ಇರೋ ತಾಲೂಕು ಆಫೀಸ್ ಹತ್ರ ವಿಸಿಟ್ ಮಾಡಿ ಇದನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಎರಡನೇದಾಗಿ ಅಮೌಂಟ್ ಯಾವಾಗ ಕ್ರೆಡಿಟ್ ಆಗ್ತದೆ ಅಂತ ಕೇಳ್ತಿದ್ರು. ನೋಡಿ, ಆಮೇಲೆ ಈಗ BCWD ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ದಾರೆ, ಸಾಕಷ್ಟು ಜನ ಅಪ್ಲೈ ಮಾಡ್ತಿದ್ದಾರೆ. ಇನ್ನು BCWD ಸ್ಟೂಡೆಂಟ್ಸ್ಗೆ ನಿಮಗೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಕೂಡ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಬಟ್ SC ಸ್ಟೂಡೆಂಟ್ಸ್ಗೆ ಆಲ್ರೆಡಿ ವೆರಿಫಿಕೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ಅವೇಟೆಡ್ ಅಂತಿದೆ. ಆಮೇಲೆ PG ಸ್ಟೂಡೆಂಟ್ಸ್ ಏನಾದರೂ ನೋಡ್ತಿದ್ರೆ ಈ ಒಂದು ವಿಡಿಯೋನ, PG ಸ್ಟೂಡೆಂಟ್ಸ್ಗೆ ನಿನ್ನೆಯಿಂದನೇ ಅಮೌಂಟ್ ಕ್ರೆಡಿಟ್ ಆಗ್ತಿದೆ. ನೀವೇನಾದರೂ PG ಸ್ಟೂಡೆಂಟ್ಸ್ ನೋಡ್ತಿದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅಮೌಂಟ್ ಆದರೆ ರಿಸೀವ್ಡ್ ಆಗ್ತಾಯಿದೆ. ಮತ್ತು ನೀವೇನಾದರೂ ಈಗ ಡಿಗ್ರಿ ಸ್ಟೂಡೆಂಟ್ಸ್, ಈಗ ಇಂಜಿನಿಯರಿಂಗ್ ಈ ಥರ ಒಂದು ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ ಸ್ಕಾಲರ್ಶಿಪ್ನ SC ಸ್ಟೂಡೆಂಟ್ಸ್ಗೆ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ಸ್ ಅಪ್ರೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಹೋದ ವರ್ಷದಲ್ಲಿರುವಂಥ ತುಂಬ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಇನ್ನೂ ಅಮೌಂಟ್ ಬಂದಿಲ್ಲ. ಗೌರ್ಮೆಂಟ್ ಯಾವಾಗ ಫಂಡ್ನ ರಿಲೀಸ್ ಮಾಡ್ತಾರೆ ಆಟೋಮೆಟಿಕ್ಲಿ ನಿಮಗೂ ಕೂಡ ಫಂಡ್ ಆದರೆ ರಿಲೀಸ್ ಮಾಡಿದ ತಕ್ಷಣ ನಿಮಗೆ 1 ಮಂತಲ್ಲಿ, ವಿತಿನ್ 1 ಮಂತಲ್ಲಿ ನಿಮಗೆ ಅಮೌಂಟ್ ಆದರೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಅಮೌಂಟ್ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಿದ್ರು. ನೋಡಿ, ಈಗ PG ಸ್ಟೂಡೆಂಟ್ಸ್ಗೆ ಅಮೌಂಟ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟು ಈಗ ಫಸ್ಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲ, ಅಂದರೆ SC ST ಕ್ಯಾಟಗರಿ ಇರೋಂಥ ಸ್ಟೂಡೆಂಟ್ಸ್ಗೆ ಮೊದಲನೇದಾಗಿ ಫಸ್ಟ್ ಪ್ರಯಾರಿಟಿ ಅವ್ರಿಗಿರುತ್ತೆ. ಅವ್ರಿಗೆ ಅಮೌಂಟ್ ಆದ ನಂತರ ನಿಮಗೆ ನೆಕ್ಸ್ಟು BCWD ಓದುವಂಥ ಸ್ಟೂಡೆಂಟ್ಸ್ಗಳಿಗೆ, ಆ ಒಂದು ಅಂಡರಲ್ಲಿ ಯಾರು ಬರ್ತದೆ ಆ ಒಂದು ಸ್ಟೂಡೆಂಟ್ಸ್ಗೆ ನಿಮ್ಮದು ಅಪ್ಲಿಕೇಶನ್ಸ್ನ ವೆರಿಫಿಕೇಷನ್ ಸ್ಟಾರ್ಟ್ ಮಾಡಿ ನಿಮ್ಗೆ ಅಮೌಂಟ್ ಆದರೆ ಕ್ರೆಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಇನ್ನೂ ಸಾಕಷ್ಟು ಜನ ಏನಪ್ಪ ಕೇಳ್ತಿದ್ದಂದರೆ, ನಮಗೆ ಈಗ ಫಸ್ಟ್ ಇಯರ್ ಜಾಯ್ನ್ ಆಗಿದ್ದು, ನಮ್ಗೆ USN ಇಲ್ಲ, ಕೌನ್ಸಿಲಿಂಗ್ ನಂಬರ್ನಿಂದ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ವಿ, KE ನಮ್ಗೆ ಏನೋ ಡೇಟಾನ ಡೇಟಾ ಫೆಚ್ ಆಗ್ತಿದೆ ಅಂತ. ನೋಡಿ, ಇದು ಸಾಕಷ್ಟು ಜನಕ್ಕೆ ಆಗ್ತಿರುವಂಥ ತೊಂದರೆ ಆದರೆ ನಿಜ ಆಗಿದೆ. ನಿಮಗೆ ಏನು ಮಾಡಬೇಕಂದ್ರೆ KE ಇದು ಪ್ರಾಬ್ಲಮ್ ಆಗಿದೆ, ಆವಾಗ ಚೆಕ್ ಮಾಡ್ತೀರಿ ಡೇಟ್. ಈಗ ನಿಮಗೋಸ್ಕರನೇ ಡೇಟ್ ಇಷ್ಟೊಂದು ಬಾರಿ ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದಾರೆ. ನೋಡ್ಬೋದು, ನಿಮಗೆ ಈ ಮಂತ್ ನಿಮಗೆ ಅವಲೇ 13/11 ಇತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಅಂತಂದರೆ. ಮತ್ತು ನೀವೇನಾದರೂ ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ಒಂದು ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಡಿಸೆಂಬರ್ 20 ಆದರೆ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದೇನಿಲ್ಲ, ಜಸ್ಟ್ KE ನಿಮಗೆ ಡೇಟಾನ ಫೆಚ್ ಆಗ್ತಿಲ್ಲ, ಕೌನ್ಸಿಲಿಂಗ್ ನಂಬರ್ ಹಾಕಿದ್ರು ಕೂಡ ಆಗ್ತಿಲ್ಲ. ಇದು ಒಂದೇ ರೀಸನ್ಗೆ ನಿಮಗೆ ಡೇಟ್ ಎಕ್ಸ್ಟೆಂಡ್ ಮಾಡ್ತಾನೆ ಬಂದಿದ್ದಾರೆ. ನೋಡಿ, ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ, ಇನ್ನೂ ಟೈಮ್ ಇದೆ ಅಂತ ನೀವು ಏನಾದರೂ ವೇಟ್ ಮಾಡ್ತಾಯಿದ್ರೆ ತುಂಬಾ ತೊಂದರೆ ಆಗುತ್ತೆ. ಇದ್ದರೆ ಬೇಗನೆ ಎಲ್ಲರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಮುಗಿಸ್ಕೊಂಬಿಡಿ. ಡೇಟ್ ಅಂದರೆ ನಾಟ್ ಫೋನ್ ಅಂತ ಬಂದಿದ್ದರೆ ನಾನು ಚೆಕ್ ಮಾಡ್ತಾಯಿರ್ತೀನಿ. ನಾನು KCT ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿರ್ತೀನಿ. ಯಾವಾಗ ನಮಗೆ ನಾನು ಈ ಥರ ಅಪ್ಡೇಟ್ ಆಯಿತು ಅಂದರೆ ಖಂಡಿತ ನಮ್ಮ ವೀಡಿಯೋ ಮಾಡಿ ಚಾನಲ್ಗೆ ನಿಮ್ಗೆ ಖಂಡಿತ ತಿಳಿಸ್ತೀನಿ. ಅದಕ್ಕೋಸ್ಕರ ಅದನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ಸ್ನ ಆನ್ ಮಾಡಿ ಇಟ್ಕೊಂಡಿರಿ. ನೀವು ಅವಾಗ ಚೆಕ್ ಮಾಡಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಯಾಕಂದರೆ ನೀವು ಇಲ್ಲಿ ಒಂದು ಸಾರಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದ್ರಿಂದ ನೆಕ್ಸ್ಟ್ ಬರುವಂಥ ಇಯರ್ಲಿ ಜಸ್ಟ್ ಸೇವ್ ಆ್ಯಂಡ್ ಸಬ್ಮಿಟ್ ಆದರೆ ಇರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ 3 ಅಪ್ಡೇಟ್ಸ್ ಅದರ ಕೊಟ್ಟಿದ್ದೀನಿ. ಖಂಡಿತ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ಒಂದು ಬರೋ ವೀಡಿಯೋದಲ್ಲಿ ನಿಮ್ಮ ಡೌಟ್ಸ್ಗೆ ಸಾಲ್ವ್ ಮಾಡ್ತೀನಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.